ನನ್ನ ಪ್ರಥಮ ಆದ್ಯತೆ ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ, ಉತ್ತಮ ಸೇವೆ ಪುರಸ್ಕಾರ. ನಮಗೆ ಆಗಿರುವ ಅಧಿಕಾರಿ, ನಮ್ಮ ಸಿಗಿರುವ ಅಧಿಕಾರಿ ನಮಗೆ ತೊಂದರೆ ಕೊಡ್ತಾನೆ, ನಮ್ಮೂರಿಗೆ ಕೊಡ್ತಾನೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಭ್ರಷ್ಟಾಚಾರ ಮಾಡಿ ಹಣ ಮಾಡ್ತಾನೆ, ನಮ್ಮ ಊರನ್ನು ಹಾಳು ಮಾಡ್ತಾನೆ ಅಂತ ಕಂಡ್ರೆ ಮನಸ್ಸಿಗೆ ಉಕ್ಕಿದರೆ ಭ್ರಷ್ಟಾಚಾರ ನಡೆದೀತಾ? ಲಂಚ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ಅವನು ದುಡ್ಡು ಕೊಟ್ಟು ಬರೋದಿಲ್ಲ. ಕೊಟ್ಟು ಬಂದರೂ ಅವನಿಗೆ ಸಮಾಧಾನ ಇಲ್ಲದೆ ಹೊರಗೆ ಹೋಗ್ತಾನೆ. ಇಲ್ಲಿ ಬರೋ ಅಧಿಕಾರಿಗಳು ಲಂಚ ಸಿಗುವುದಿಲ್ಲ, ಭ್ರಷ್ಟಾಚಾರ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಒಳ್ಳೆ ಕೆಲಸ ಮಾಡ್ತೆ ಅಂತ ಹೇಳಿದರೆ ಅವರಿಗೆ ಜನ ಬೆಂಬಲ ಸಿಗಬೇಕು. ನಾನು ಜನಗಳ ಬಗ್ಗೆ ಏನು ಮಾಡಿ ಅಂತ ಹೇಳ್ತಿಲ್ಲ. ನಾಡಿದ್ದು ನಿಮ್ಮ ಊರು, ನಿಮ್ಮ ಇಲಾಖೆ ನಿಮ್ಮದಾದರೆ ನೀವು ಏನು ಮಾಡ್ತೀರಿ ಅಷ್ಟೇ. ನಾನು ಜನಗಳ ಬಗ್ಗೆ ಏನು ಮಾಡಿ ಅಂತ ಹೇಳ್ತಿಲ್ಲ. ನಾಡಿದ್ದು ನಿಮ್ಮ ಊರು, ನಿಮ್ಮ ಇಲಾಖೆ ನಿಮ್ಮದಾದರೆ ನೀವು ಏನು ಮಾಡ್ತೀರಿ ಅಷ್ಟೇ. ಆತ್ಮೀಯ ವೀಕ್ಷಕರೇ ನಮಸ್ತೆ. ವಾರದ ಮಾತುಕತೆಗೆ ಸ್ವಾಗತ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಕಳೆದ 41 ವರ್ಷಗಳ ಹಿಂದೆ ಆರಂಭಗೊಂಡಿರುವಂತಹ ಗ್ರಾಮೀಣ ಪತ್ರಿಕೋದ್ಯಮದ ಒಂದು ಕ್ರಾಂತಿಯನ್ನು ಮಾಡಿರುವಂಥ ಸುದ್ದಿ ಬಿಡುಗಡೆ ಕಳೆದ 15 ವರ್ಷದಿಂದ ಡಿಜಿಟಲ್ ಮಾಧ್ಯಮವನ್ನು ಕೂಡ ಪ್ರವೇಶ ಮಾಡಿ ಬೆಳೆದಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳದ ಸಂಗತಿಗಳು ಜಗದಗಲ ಪ್ರಚಾರ ಪಡೀತಾ ಇದೆ. ಡಾಕ್ಟರ್ UP ಶಿವಾನಂದರವರ ಸಾರಥ್ಯದಲ್ಲಿ ಮೂಡಿ ಬಂದಿರುವಂಥ ಈ ಮಾಧ್ಯಮ ಆ ಬಳಿಕ ಕಾಲಕಾಲಕ್ಕೆ ಅನೇಕ ಜನಪರವಾದಂಥ ಆಂದೋಲನಗಳ ಮೂಲಕ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆ ಕೂಡ ಕೆಲಸವನ್ನು ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಲಂಚ ಭ್ರಷ್ಟಾಚಾರದ ವಿರುದ್ಧ ಏನು ಪತ್ರಿಕೆ ಆರಂಭಗೊಳ್ಳುವ ಆ ಸಂದರ್ಭದಲ್ಲಿ ಆ ಧ್ವನಿ ಇತ್ತು, ಅದು ಈಗಲೂ ಕೂಡ ಅದೇ ಧ್ವನಿಯೊಂದಿಗೆ ಮುಂದುವರಿತಾ ಇದೆ. ಈಗ ಮತ್ತೊಮ್ಮೆ ಆ ಅಭಿಯಾನ ನಡೆದು ಇದೀಗ ಕಾವು ಪಡೆದುಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ವಾರದ ಮಾತುಕತೆಗಾಗಿ ನಮ್ಮೊಂದಿಗೆ ಸುದ್ದಿ ಬಿಡುಗಡೆ ಗೌರವ ಸಂಪಾದಕರು, ಸುದ್ದಿ ಸಮೂಹ ಸಂಸ್ಥೆಗಳ ಮಾಲಕರು, ಲಂಚ ಮತ್ತು ಭ್ರಷ್ಟಾಚಾರ ವಿರೋಧಿ ಅಭಿಯಾನದ ರೂವಾರಿಗಳು ಆಗಿರುವಂಥ ಡಾಕ್ಟರ್ UP ಶಿವಾನಂದ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಸ್ವಾಗತ. ಸರ್, ಹೋರಾಟ ಮುಂದುವರಿತಾ ಇದೆ, ಅಭಿಯಾನ ಮುಂದುವರಿತಾ ಇದೆ. ನಾವು ಕೂಡ ಗಮನಿಸ್ತಾ ಇದ್ದೇವೆ, ಸಮಾಜದಲ್ಲೂ ಕೂಡ ಒಂದಷ್ಟು ಕಾವನ್ನು ಈ ಹೋರಾಟ ಅಭಿಯಾನ ಪಡೆದುಕೊಳ್ತಾ ಇದೆ. ಅದರ ಜೊತೆಗೆ ನಾವೇನು ಕೆಲವು ವರ್ಷದ ಹಿಂದೆ ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ, ಉತ್ತಮ ಸೇವೆಗೆ ಪುರಸ್ಕಾರ ಎನ್ನುವಂಥ ಒಂದು ಅಭಿಯಾನವನ್ನು ಕೂಡ ನಡೆಸಿದ್ದಿ. ನಮಗೆಲ್ಲ ಗೊತ್ತಿದೆ, ಸುಳ್ಯದ ಅನೇಕ ಇಲಾಖೆಗಳ ಮೂಲಕ ಅದು ಜನರು ಆಯ್ಕೆ ಮಾಡಿರುವಂಥದ್ದು, ಅಧಿಕಾರಿಗಳನ್ನು ಉತ್ತಮ ಸೇವೆಗಾಗಿ ಪುರಸ್ಕರಿಸಿದ್ದು ಕೂಡ ಇದೆ. ಇವತ್ತು ತಾವು ಮತ್ತೆ ಅಂತಹ ಬರಹವನ್ನು ಬರೆದಿದ್ದೀರಿ. ಪ್ರಥಮವಾಗಿ ಸುಳ್ಯದ ಏನು ಕಂದಾಯ ಇಲಾಖೆ ಅಂದರೆ ಸುಳ್ಯದ ನಂಬರ್ 1 ಅಧಿಕಾರಿಯಾಗಿರುವಂಥ, ಅಂದರೆ ಹುದ್ದೆಯಲ್ಲಿ ನಂಬರ್ 1 ಅಧಿಕಾರಿಯಾಗಿರುವಂಥ ತಹಶೀಲ್ದಾರ್ ಅವರ ಭಾವಚಿತ್ರವನ್ನು ಹಾಕಿ ಅವರ ಸೇವೆ ಯಾವ ರೀತಿ ಇದೆ ಎನ್ನುವಂಥ ಒಂದು ಕರೆಯನ್ನು ಒಂದು ಕೊಟ್ಟಿದ್ದೀರಿ. ವಿವರಿಸುವುದಾದರೆ ಸರ್. ಪತ್ರಿಕೆ ಪ್ರಾರಂಭ ಆದಿ ಲಂಚ ಭ್ರಷ್ಟಾಚಾರದ ವಿರುದ್ಧ ಅಂತ ಎಲ್ಲರಿಗೆ ರಿಪೀಟ್ ಮಾಡಿ ಹೇಳಬೇಕಾಗ್ತದೆ. ಇವತ್ತಿದ ಕೇಳು ಅತಿ ದೊಡ್ಡ ಭ್ರಷ್ಟಾಚಾರಿ ಯಾರು ಅಂತ ಆಯ್ಕೆ ಮಾಡಿ ಅದರಲ್ಲಿ ಆಯ್ಕೆಯಾಗಿ ಕಾಂಬಳಿ ಅಂತ ಹೆಸರು ಬಂದ ಮೇಲೆ ಅದರ ಪರಿಣಾಮವಾಗಿ ಅದನ್ನು ಮುಂದುವರಿಸಿಕೊಂಡು ಸುದ್ದಿ ಬಿಟ್ಟರೆ ಪತ್ರಿಕೆ ಪ್ರಾರಂಭ ಆಯಿತು. ಹಾಗೆ ಪ್ರಾರಂಭ ಪತ್ರಿಕೆ ಇವತ್ತು ಕೂಡ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಆಯಿತಾ? 41 ವರ್ಷಗಳಲ್ಲಿ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿಲ್ಲ, ಅದಕ್ಕಿಂತ ಜಾಸ್ತಿ ಆಗಿದೆ ಅಂತೇಳೋ ಅಭಿಪ್ರಾಯ ಜನರಲ್ಲಿದೆ, ನಮ್ಮಲ್ಲೂ ಇದೆ. ಹಾಗೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬೇಕಿದೆ. ಅದಕ್ಕಾಗಿ ಹೋರಾಟವನ್ನು ದಿಕ್ಕನ್ನು ಸ್ವಲ್ಪ ಬದಲಿಸ್ತಿದ್ದೆ. ಈಗ ನಾವು ನನ್ನ ಪ್ರಥಮ ಆದ್ಯತೆ ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ, ಉತ್ತಮ ಸೇವೆ ಪುರಸ್ಕಾರ. ಟರ್ಮಂಚೆ ಉತ್ತಮ ಸೇವೆ ಪುರಸ್ಕಾರ ಮಾಡ್ತಾ ಹೋದಾಗೆ ಅದು ಆಟೋಮೆಟಿಕ್ಕಾಗಿ ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ ಆಗಬೇಕು. 2 ವರ್ಷದ ಹಿಂದೆ ಇದನ್ನು ನಾವು ಮಾಡಿದ್ವಿ. ಈ ಆಂದೋಲನದಲ್ಲಿ ಸ್ವಲ್ಪ ಪರಿಣಾಮವನ್ನು ಹೆಚ್ಚು ತಿಳಿದು, ಹಾಗೆ ಎಲ್ಲ ಅಧಿಕಾರಿಗಳಿದೆ, ನಾನು ಒಳ್ಳೆ ಕೆಲಸಗಾರ ಆಗಬೇಕಂತಿದೆ. ಎಲ್ಲರೂ ಸೇವೆ ಮಾಡೋದು, ಹಣ ಸಂಪಾದನೆ ಮಾಡೋದು, ಹುದ್ದೆ ಅಲಂಕರಿಸೋದು, ಸಮಾಜ ಸೇವೆ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ನಾನು ಒಳ್ಳೆಯವಂತ ಗುರುತಿಸ್ಕೊಳ್ಳೋದು, ಅದು ಮನುಷ್ಯರಿಗೆ ಸಹಜವಾಗಿರೋ ಕ್ರಿಯೆ. ಆ ಕ್ರಿಯೆಯನ್ನು ನಾವು ಉತ್ತೇಜನ ಮಾಡಿ ಯಾವುದೇ ಅಧಿಕಾರಿ ಪೋಸ್ಟಿಗೆ ಬಂದಾಗ ಅವನಿಗೆ ಸಮಾಜದಲ್ಲಿ ನಾನು ಕೆಲಸ ಮಾಡೋದು ಸಂಬಳ ತಗೊಳ್ತಾ ಇದ್ದೇನೆ, ಅದರೊಟ್ಟಿಗೆ ಕೆಲಸವೂ ಮಾಡ್ತಾ ಇದ್ದೇನೆ, ಆ ಕೆಲಸ ಜನಗಳಿಗೆ ಪ್ರಯೋಜನ ಆಗಿ ನನಗೆ ಪ್ರೋತ್ಸಾಹ ಕೊಡಲಿ, ಒಳ್ಳೆಯವಂತ ಹೇಳಲಿ ಅಂತ ಮನೋಭಾವ ಉಂಟೆ. ಆದರೆ ಆ ಮನೋಭಾವ ಪ್ರೋತ್ಸಾಹ ಇಲ್ಲದಿದ್ದಾಗ ಅವನು ಲಂಚ ಭ್ರಷ್ಟಾಚಾರವೇ ನನಗೆ ಭಾಳ ಒಳ್ಳೆಯದು, ದುಡ್ಡು ಹಣ ಮಾಡಿದರೆ ಕಾರ್ ತಗೊಳ್ತೇನೆ, ಆಸ್ತಿ ಮಾಡ್ತೇನೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೇನೆ, ಅದರಿಂದ ನನಗೆ ಗೌರವ ಸಿಗ್ತದೆ, ನನಗೆ ಸನ್ಮಾನ ಸಿಗ್ತದೆ ಅಂತ ಅವನು ತಿಳ್ಕೊಂಡಾಗ ಅವನು ಇದನ್ನು ಕಡೆಗಣಿಸ್ತಾನೆ. ಆಗ ಅವನಿಗೆ ನನಗಿದರಿಂದ ಕೆಟ್ಟ ಹೆಸರು ಬರ್ತದೆ ಅಂತ ಗೊತ್ತಿರೋದಿಲ್ಲ, ನಾನು ದುಡ್ಡು ಸಂಪಾದನೆ ಆದರೂ ಹೆಸರು ಕಳ್ಕೊಳ್ತೇನೆ ಗೊತ್ತಿಲ್ಲ. ಈಗ ಇದನ್ನು ಎರಡು ಸರಿಯಾಗಿ ತಂದು ನಿಲ್ಲಿಸ್ತೇನೋ, ಯಾರನ್ನೇ ಮಾತಾಡಿ, ಎಷ್ಟೇ ದೊಡ್ಡ ದರೋಡೆಕೋರ ಇರಲಿ, ಯಾರಿಗೆ ಮಾಡ್ತಾನೆ ಅವನಿಗೆ ನಾನು ದರೋಡೆಕೋರ ಅಂತ ಆಗಬೇಕಂತ ಇರೋದಿಲ್ಲ, ಅವನಿಗೆ ನಾನು ಒಳ್ಳೆ ಮನುಷ್ಯ ಅಂತ ಕಾಣಬೇಕು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ, ಚಿಂತನೆ ಬದಲಿಸಿದ್ದೇವೆ. ಅಂದರೆ ಒಂದು ಯಾರೇ ಅಧಿಕಾರಿಗೆ ಯಾರೇ ಹುದ್ದೆಯಲ್ಲಿ ಇರ್ತಾನೆ, ಅದಕ್ಕೆ ಜನಸಾಮಾನ್ಯರು ಕೂಡ ನಾನು ಒಳ್ಳೆ ಸೇವೆ ಮಾಡ್ತೇನೆ ಅಂತ ಬಂದರೆ ಅದಕ್ಕಾಗಿ ಜೀವ ತೊಡಿಗೋರು ಇದ್ದಾರೆ, ಕಳ್ಕೊಳ್ಳೋರು ಇದ್ದಾರೆ, ಜೀವ ಬಿಟ್ಟವರಿದ್ದಾರೆ. ಈಗ ಮಿಲಿಟ್ರಿಯಲ್ಲಿ ನಮ್ಮ ಅಧಿಕಾರಿಗಳು, ಪೊಲೀಸ್ ಮತ್ತು ಇಲಾಖೆಯಲ್ಲಿ ಮತ್ತು ಮಿಲಿಟ್ರಿಯಲ್ಲಿ ಸೇವೆಯಲ್ಲಿ ಅವರಿಗೆ ಬಂದಾಗ ಏನಾಗ್ತದೆ, ದೇಶಕ್ಕಾಗಿ ತ್ಯಾಗ ಮಾಡಿದರೆ ಅವರಿಗೆ ಗೌರವ ಸಿಗ್ತದೆ, ಸೇವೆ ಮಾಡಿ ಬಂದದಕ್ಕೆ ಗೌರವ ಸಿಗ್ತದೆ. ಅವರಿಗೆ ಹಣ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅದು ಯಾರು ಕೇಳೋದಿಲ್ಲ, ಎಷ್ಟು ಕಷ್ಟಪಟ್ಟಿದ್ದಾರೆ,
ದೇಶ ಉಳಿಸಿಕೊಂಡ್ರು ಅಂತ ಗೌರವವನ್ನು ಕೊಡ್ತಾಯಿದೆ. ಈ ಮನ್ನಣೆಯನ್ನು ಜನಗಳು ಪಾತ್ರರಾಗಿರ್ತಾರೆ. ಅದೊಂದು ಈ ಅಧಿಕಾರಿಗಳಿಗೆ ಯಾಕೆ ಆಗಬಾರ್ದಾಗೆ? ಒಂದು ಸೇವೆಗೆ ನಮ್ಮಲ್ಲಿ ಹಣ ಇದೆ, ಸಂಪಾದನೆ ಇದೆ, ಸಾಕಷ್ಟು ಸೌಕರ್ಯ ಇದೆ. ಅಧಿಕಾರಿ ಯಾಕೆ ಅದನ್ನು ಯೋಚನೆ ಮಾಡಬಾರ್ದು? ನಾನು ಉತ್ತಮ ಸೇವೆ ಕೊಟ್ಟರೆ ನನಗೆ ಜನ ಗೌರವ ಕೊಡ್ತಾರೆ, ಸನ್ಮಾನ ಕೊಡ್ತಾರೆ, ನನ್ನ ಪುರಸ್ಕರಿಸ್ತಂತ ಕಂಡ್ರೆ ಅದು ಜನ ಆ ಕಡೆಗೆ ಹೋದರೆ ಖಂಡಿತವಾಗಿ ಅವರು ಅದರ ಕಡೆ ಬರ್ತಾರೆ. ಹಾಗೆಯೇ ಲಂಚ ಭ್ರಷ್ಟಾಚಾರ ಮಾಡ್ತಾ ಹೋದರೆ ಅಲ್ಲಿ ದುಡ್ಡು ಆಗ್ತದೆ, ಚಿನ್ನ ಬರ್ತದೆ, ಕಾರು ಬರ್ತದೆ. ಆದರೆ ಜನ ನನ್ನನ್ನು ಬಹಿಷ್ಕರಿಸ್ತಾರೆ, ನನ್ನನ್ನು ತಿರಸ್ಕರಿಸ್ತಾರೆ ಅಂತಂದರೆ ಆ ದುಡ್ಡಿಗೆ ಬೆಲೆ ಬರೋದಿಲ್ಲ. ಕಾರ್ಯಕ್ರಮಕ್ಕೆ ಹೋದಾಗ ಜನ ಗೌರವ ಕೊಡೋದಿಲ್ಲ. ಅವನು ದುಡ್ಡು ಮಾಡಿದ್ದಾನೆ, ಲಂಚದಲ್ಲಿ ಮಾಡಿದ್ದಾನೆ, ಭ್ರಷ್ಟಾಚಾರ ದುಡ್ಡು ಮಾಡಿದ್ದಾನೆ, ಅವನಿಗೆ ಬೆಲೆ ಅಂತ, ಅವನ ಮನೆಗೆ ಬೆಲೆ ಇಲ್ಲ, ಸಂಪತ್ತಿಗೆ ಬೆಲೆ ಇಲ್ಲ, ಚಿನ್ನಕ್ಕೆ ಬೆಲೆ ಇಲ್ಲ, ಹಾಕಿದ ಸೀರೆ ಬಟ್ಟೆಗಳಿಗೆ ಬೆಲೆ ಇಲ್ಲ ಅಂತ ಕಂಡಾಗ ಜನಗಳು ಖಂಡಿತವಾಗಿಯೂ ಕೂಡ ಇದಕ್ಕೆ ಬೆಲೆ ಕಟ್ಟದೆ ಜನಸೇವೆಗೆ ಬೆಲೆ ಕೊಡ್ತಾರೆ. ಇದು ನಮ್ಮ ಮೂಲ ಉದ್ದೇಶ. ಹೀಗೆ ಆದರೆ ಮಾತ್ರ ನಾವು ಲಂಚ ಭ್ರಷ್ಟಾಚಾರ ತೊಡಗಿಸಿಕೊಳ್ಬೋದು ಅಂತ, ವಿವರ ಮಾಡಿಸ್ಬೋದು ಅಂತ, ನಿವಾರಣೆ ಮಾಡುವಂಥ ಒಂದು ಕಲ್ಪನೆ ಇದೆ. ಅದಕ್ಕೆ ಪೂರ್ವಕವಾಗಿ ಇನ್ನೊಂದೇನೆ ಇನ್ನೊಂದು ಕಡೆಯಿಂದ ಜನರ ಬಗ್ಗೆ. ಜನಗಳು ಪ್ರಜಾಪ್ರಭುತ್ವ ಅಂತ ಎಲ್ರಿಗೂ ಗೊತ್ತಿದೆ. ನಾನೇ ಓಟಕ್ಕೆ ಗೆಲ್ಲಿಸೋದು ಗೊತ್ತಿದೆ, ನಾನು ಆಯ್ಕೆ ಮಾಡೋದು ಜನಪ್ರತಿನಿಧಿ ಗೊತ್ತಿದೆ, MLA ಆಗ್ತಾರೆ, ಮಂತ್ರಿ ಆಗ್ತಾರೆ, ಅಧಿಕಾರಿ ಆಗ್ತಾರೆ, ಆಯ್ಕೆ ಮಾಡೋದು ಅವರು ಅಂತ ನಮ್ಗೆ ಗೊತ್ತಿದೆ. ಇದು ಯಾರಿಗೂ ಗೊತ್ತಿಲ್ಲದ ಪಾಠ ಅಲ್ಲ. ಪ್ರಜಾಪ್ರಭುತ್ವ ನಮ್ಮದೇ ಆಡಳಿತ, ನಮಗಾಗಿ, ನಮ್ಮಿಂದ ಅಂತ ಗೊತ್ತಿದೆ. ಇಷ್ಟನ್ನೇ ಅರ್ಥ ಮಾಡಿಕೊಳ್ಳೋಣ. ಎರಡನೇ ವಿಷಯ ನಮ್ಮ ಬಗ್ಗೆ ಮಾತಾಡೋಣ. ಇದು ಊರು ನಮ್ಮದು, ಈ ದೇಶ ನಮ್ಮದು, ಈ ತಾಲೂಕು ನಮ್ಮದು, ತಾಲೂಕು ಇಲಾಖೆ ನಮ್ಮದು, ರೆವಿನ್ಯೂ ಇಲಾಖೆ ನಮ್ಮದೇ, ಫಾರೆಸ್ಟ್ ಇಲಾಖೆ ನಮ್ಮದೇ ಅಂತ ಈ ಸುಳ್ಯದ ಜನ ಮಾತಾಡಿದರೆ ನಾವು ನೆನೆಸಿಕೊಂಡ್ರೆ ಭ್ರಷ್ಟಾಚಾರ ಏಕೆ ನಡೀತದೆ? ನಮ್ಮ ಊರನ್ನು ಹಾಳು ಮಾಡಲಿಕ್ಕೆ ನಾವು ನಡೀತೇವೆ, ನಮ್ಮ ಶಾಲೆ ಹಾಳು ಮಾಡಲಿಕ್ಕೆ ನಾವಿದೆಯಾ, ನಮ್ಮ ರಸ್ತೆ ಹಾಳು ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತೇವೆ. ಇದು ನಮ್ಮ ರಸ್ತೆ ಹಾಳು ಮಾಡಲಿಕ್ಕೆ ನಾವು ಬೆಂಬಲ ಕೊಡ್ತೇವೆ. ಯಾವಾಗ ನಮ್ಮದಂತ ಆದಾಗ ನಾವು ನಮ್ಮ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ತೇವೆ, ನಮ್ಮ ರಸ್ತೆ ಚೆನ್ನಾಗಿಟ್ಟು ನಮ್ಮ ಮನೆ. ಹಾಗಿರುವಾಗ ಈ ಎರಡನೇ ಭಾವನೆ ಏನು ಅಂತೇಳಿ ಜನಗಳಿಗೆ ಇದು ನಮ್ಮದು ಅಂತ ಗೊತ್ತಾಗುವಂಥದ್ದು ಬಹಳ ಮುಖ್ಯ. ಆದಾಗ ನಮ್ಮದು ಅಂತಾದಾಗ ರಕ್ಷಣೆ ಮಾಡೋದು ಅವನ ಕರ್ತವ್ಯ ಆಗ್ತದೆ. ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತಾನೆ. ಆಗ ಅದಕ್ಕೆ ಯಾರು ಅಡ್ಡಿ ಮಾಡ್ತಾರೆ? ಈ ಭ್ರಷ್ಟಾಚಾರ ತೊಂದರೆ ಯಾರು ಕೊಡ್ತಾರೆ? ರಸ್ತೆ ಹಾಳು ಮಾಡ್ತಾನೆ ಯಾರು? ಶಾಲೆ ಹಾಳು ಮಾಡ್ತಾನೆ ಯಾರು? ಕಳಪೆ ಸೇವೆ ಕೊಟ್ಟು ಯಾರಿಗೆ ತೊಂದರೆ ಕೊಡ್ತಾನೆ? ಅವನ ಮೇಲೆ ನಿಜವಾಗಿ ಸಿಟ್ಟು ಬರ್ತದೆ. ನಾವು ನೆನೆಸಿಕೊಳ್ಳುವ ದುರ್ಗಾಕುಮಾರಿಗೆ ಇವತ್ತು ತೋಟ ಇದೆ, ಸಣ್ಣ ಮನೆ ಇದೆ. ಆ ಕೆಲಸವನ್ನು ದುರ್ಗಾಕುಮಾರ ತೋಟ ಮನೆ ಆದಾಗ ಅದು ಯಾರೇ ಕೆಲಸ ಮಾಡಿದರೂ ಕೂಡ ಅವರು ಹಾಳು ಮಾಡಿದರೆ ಅವರಿಗೆ ನಾವು ಮೆಚ್ಚೋದಿಲ್ಲ, ಅವನನ್ನು ದೂರ ಇಡ್ತೇವೆ, ಒಳ್ಳೆ ಅಂತ ಕೊಡ್ತೇವೆ, ಅಥವಾ ಅವನ ಶಿಕ್ಷೆಗಳು ಕೊಡ್ತೇವೆ, ಗೌರವ ಅಂತೂ ಕೊಡೋದಿಲ್ಲ. ಹಾಗಿರುವ ನಮ್ಮ ಅಧಿಕಾರಿ, ನಮ್ಮ ಇಲಾಖೆಯಲ್ಲಿ ತಾಲೂಕು ಕಚೇರಿ ಆಗಿರ್ಬೋದು, ಬೇರೆ ಇಲ್ಲ ಪೊಲೀಸ್ ಇಲಾಖೆ ಇರ್ಬೋದು, ಅಲ್ಲಿರುವ ಅಧಿಕಾರಿ ನಮಗೆ ಆಗಿರುವ ಅಧಿಕಾರಿ, ನಮ್ಮ ಸಿಗಿರುವ ಅಧಿಕಾರಿ ನಮಗೆ ತೊಂದರೆ ಕೊಡ್ತಾನೆ, ನಮ್ಮೂರಿಗೆ ಕೊಡ್ತಾನೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಭ್ರಷ್ಟಾಚಾರ ಮಾಡಿ ಹಣ ಮಾಡ್ತಾನೆ, ನಮ್ಮ ಊರನ್ನು ಹಾಳು ಮಾಡ್ತಾನೆ ಅಂತ ಕಂಡ್ರೆ ಮನಸ್ಸಿಗೆ ಉಕ್ಕಿದರೆ ಭ್ರಷ್ಟಾಚಾರ ನಡೆದೀತಾ? ಖಂಡಿತ ನಡೀಲಿಕ್ಕಿಲ್ಲ. ಸೊ ಎರಡು ವಿಚಾರಗಳು ನಾವು ಇವತ್ತು 41 ವರ್ಷ ಹೋರಾಟದಲ್ಲಿ ಎರಡನ್ನು ಕಂಡುಕೊಂಡಿದ್ದೇವೆ. ಒಂದು, ಯಾರು ಯಾವುದೇ ಹುದ್ದೆಯಲ್ಲಿ ಯಾವ ಪೋಸ್ಟಿರಲಿ ಅವನಿಗೆ ಉತ್ತಮನಾಗಬೇಕು, ನಾನು ಹೆಸರಿರಬೇಕು, ನಾನು ಸತ್ತ ಮೇಲೆ ನನ್ನ ಹೆಸರಿರಬೇಕು, ನಾನು ಮರೆಯಲಾಗದ ಸಾಧಕ ಆಗಬೇಕು, ನನ್ನ ಹೆಸರಿರಬೇಕು, ನನ್ನ ಪ್ರತಿಮೆ ಹಾಕಬೇಕು, ನನ್ನ ಗುರುತಿಸಬೇಕು ಅಂತ ಜನಗಳ ಮನಸ್ಸಲ್ಲಿದೆ. ಅಷ್ಟರ ಮಟ್ಟಿಗೆ ಹೋಗಬೇಕಂತಿಲ್ಲ. ಅರೆ ಒಳ್ಳೆ ಮನುಷ್ಯ ಅಂತ ಅವರು ಇರಬೇಕಂತಿರ್ತದೆ, ಅವನ ಬಗ್ಗೆ ಕೆಟ್ಟದ್ದು ಬರಬಾರ್ದು ಅಂತ ಮನಸ್ಸಲ್ಲಿರ್ತದೆ. ಅದನ್ನು ಬೆಳಕಿಗೆ ತರೋಣ. 2 ವರ್ಷದ ಹಿಂದೆ ನಾವು ಇದನ್ನು ಮಾಡಿದಾಗ ತುಂಬ ಉತ್ಸುಕತೆಯಿಂದ ಜನ ಕೂಡ ಪ್ರತಿಕ್ರಿಯಿಸಿದ್ರು, ವೋಟ್ ಮಾಡಿದರು. ಬಹುಶಃ ಆ ಒಂದು ಅದೇ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಈ ಬಾರಿ ಕೂಡ ನಾನು ಆರಂಭ ಮಾಡಿದಾಗ ನನಗೆ ಕೂಡ ಆಸಕ್ತಿ ಮಾಡಿದಾಗ ನನಗೆ ಕೂಡ ಅಷ್ಟು ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಯಾಕೆ ಜನ ಹೇಗೆ ತಗೊಂಡ್ರು, ಇದು ಆಗಲಿಕ್ಕಿಲ್ಲ. ತುಂಬ ಜನರಲ್ಲಿ ಮನಸ್ಸಲ್ಲಿ ಕಷ್ಟ ನನಗೆ ಅಂದರೆ ಆಗಲಿಕ್ಕಿಲ್ಲ ಅಂತ. ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾರೆ, ಅವ್ರು ಕೊಡಿದ್ರೆ ಯಾರಿಗೆ? ಅವರು ಮೇಲಧಿಕಾರಿ ಕೊಡ್ತಾರೆ, ಅವ್ರು ಮಂತ್ರಿ ಕೊಡಬೇಕು, ಟ್ರಾನ್ಸ್ಫರ್ಗೆ ದುಡ್ಡು, ಇದನ್ನೆಲ್ಲ ನಮ್ಮದು ಭಾವನೆಗಳು ಅಂತ ಹೇಳ್ತೀವಿ. ಅರೆ ಅಧಿಕಾರಿ ದುಡ್ಡು ಕೊಟ್ಟು ಬರ್ತಾನೆ, ನಮಗೇನು ಸಂಬಂಧ? ಅದು ವ್ಯವಸ್ಥೆ ಸರಿ ಇಲ್ಲ. ಅವನು ಯಾಕೆ ದುಡ್ಡು ಕೊಟ್ಟು ಬರ್ತಾನೆ? ಇಲ್ಲಿ ದುಡ್ಡು ಮಾಡಲಿಕ್ಕೆ ಆಗ್ತದೆ ಅಂತ ಬರ್ತಾನೆ, ದುಡ್ಡು ಮಾಡೋ ಕಾನೂನಿದೆ ಅಂತ ಬರ್ತಾನೆ, ನಾವು ದುಡ್ಡು ಕೊಡ್ತೇವೆ, ನಾವು ಸರೆಂಡರ್ ಆಗ್ತೇವೆ ಅಂತ ಬರ್ತೇವೆ. ನಾವು ದುಡ್ಡು ಕೊಡೋದಿಲ್ಲ, ನಾವು ಕೆಲಸ ಮಾಡಿಸ್ತೇವೆ, ಒಳ್ಳೆ ಕೆಲಸ ಮಾಡಿಸ್ತೇವೆ ಅಂತ ಕಂಡ್ರೆ ಅವ ಯಾಕೆ ಬರ್ತಾನೆ? ಲಂಚ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಅವನು ದುಡ್ಡು ಕೊಟ್ಟು ಬರೋದಿಲ್ಲ. ಕೊಟ್ಟು ಬಂದರೂ ಅವನಿಗೆ ಸಮಾಧಾನ ಇಲ್ಲದೆ ಹೊರಗೆ ಹೋಗ್ತಾನೆ. ಸೊ ಇಲ್ಲಿ ಎರಡನ್ನು ನಿಲ್ಲಿಸಲಿಕ್ಕೆ ನಮ್ಮ ಕೈಯಿಂದ ಆಗೋದು. ಮೇಲಿನಿಂದ ಖಂಡಿತ ಭ್ರಷ್ಟಾಚಾರ ನಡೀತದೆ. ನಮಗೆ ಇವತ್ತು ಖಂಡಿತ ಗೊತ್ತಿದೆ, ಮಂತ್ರಿಗಳಾಗಲಿ, ಆ ಜನಪ್ರತಿನಿಧಿಗಳಾಗಲಿ, ಮೇಲವರಾಗಲಿ, ಅಧಿಕಾರಿ ಆಗಲಿ, ಇವರ ಮೂಲಕ ತಾಲೂಕಿನ ಅಧಿಕಾರಿಗಳ ಮೂಲಕ ಸುಲಿಗೆಯನ್ನು ಮಾಡ್ತಾರೆ. ಸಂಪಾದನೆ ಮಾಡೋದು ಇವರ ಕಪ್ಪದ ಮೂಲಕ, ಇವರವರಿಗೆ ಕಲೆಕ್ಷನ್ ಆಧಾರ. ಅದಕ್ಕೆ ಕಾನೂನು ಹಾಗೇ ತಂದಿರ್ತಾರೆ. ಇವರು ಕಪ್ಪ ವಸೂಲು ಮಾಡಿ ಯಾರಿಗೆ ಕೊಡ್ತಾರೆ? ಮೇಲಧಿಕಾರಿಗೆ ಮತ್ತು ಮಂತ್ರಿಗಳಿಗೆ, ಶಾಸಕರಿಗೆ ಕೊಡ್ತಾರೆ. ಇದನ್ನು ಗೊತ್ತಿರುವಂಥದ್ದು. ಈಗ ಇಲ್ಲಿ ನಾವು ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಿಂದ ಆಗ್ತದ? ಆಗ್ಬೋದು, ಓಟ್ನ ಮೂಲಕ ಬದಲಿಸಲಿಕ್ಕೆ ಆಗ್ತದ. ಆದರೆ ನಾನಿಲ್ಲಿ ನಮ್ಮ ಲೆವೆಲಲ್ಲಿ ಏನು ವಿಚಾರ ಮಾಡ್ತೇನೆ ಅಂದರೆ,
ಯಾವುದೇ ಅಧಿಕಾರಿ ಅವ್ರು ಹೇಗೆ ಲಂಚ ಕೊಟ್ಟು ಬರ್ತಾನೆ, ಅವನು ಖಂಡಿತವಾಗಿ ಲಂಚ ಕೊಟ್ಟು ದುಡ್ಡು ಬಂದರೆ ದುಡ್ಡು ಮಾಡಲಿಕ್ಕೆ ಬರ್ತಾನೆ. ಟ್ರಾನ್ಸ್ಫರ್ಗೆ ದುಡ್ಡು ಕೊಡಬೇಕು ಅಂದರೆ ದುಡ್ಡು ಕೊಡ್ತಾನೆ. ಆದರೆ ಇಲ್ಲಿ ಅಲ್ಟಿಮೇಟಾಗಿ ಗೊತ್ತು ನನಗೆ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ, ಸುಳ್ಳಿಲ್ಲ ನನಗೆ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ, ಲಂಚ ಕೊಟ್ಟರೆ ಜನ ತಗೊಳ್ಳೋದಿಲ್ಲ, ಲಂಚಕ್ಕೆ ಜನ ವಿರೋಧ ಇದ್ದಾರೆ, ಭ್ರಷ್ಟಾಚಾರಕ್ಕೆ ವಿರೋಧ ಇದ್ದಾರೆ ಅಂತ ಮನಸ್ಸಿಗೆ ತಟ್ಟಿದರೆ ಅವನು ಇಲ್ಲಿ ಉಳಿಲಿಕ್ಕೆ ಬೇಕಾಗಿ, ಈ ಊರಲ್ಲಿ ಒಳ್ಳೆ ಜನ ಆಗಲಿಕ್ಕೆ ಬೇಕಾಗಿ ಬಹಿಷ್ಕಾರ ಆಗ್ತದೆ, ನನ್ನನ್ನು ಕಡೆಗಣಿಸ್ತಾರೆ, ನನ್ನ ದೇಶದ್ರೋಹಿ ಅಂತ ನೋಡ್ತಾರೆ ಅಂತ ನೆನೆಸಿದರೆ ಅವನು ಅವ್ರಿಗೆ ಏನು ಬೇಕಾದ್ರೆ ಮಾಡಿಲ್ಲ, ಹೇಗೆ ಬೇಕಾದ್ರೆ ಬಂದಿರಲಿ, ಅವನು ಇಲ್ಲಿ ಒಳ್ಳೆ ಮನುಷ್ಯ ಆಗ್ತಾನೆ, ಅವನಿಗೆ ಸಂಬಳ ಇದೆ, ಗೌರವ ಇದೆ, ಅವನಿಗೇನು ಜೀವನಕ್ಕೆ ತೊಂದರೆ ಆಗೋದಿಲ್ಲ. ಅಲ್ಲಿಂದ ಮುಂದೆಗೆ ಅವನು ಬದಲಾವಣೆ ಆಗ್ತಾನೆ. ಅದು ಹಾಗೆ ಸಂಪ್ರದಾಯ ನಡೆದರೆ ಇಲ್ಲಿ ಬರೋ ಅಧಿಕಾರಿಗೆ ಲಂಚ ಸಿಗೋದಾದರೆ ಇಲ್ಲಿಗೆ ಬೇರೆ ಅಧಿಕಾರಿ ಬರೋ ಲಂಚ ತಗೊಳ್ಳೋದಿಲ್ಲ, ಅವನು ದುಡ್ಡು ಕೊಟ್ಟು ಬರೋದಿಲ್ಲ. ಯಾಕೆ ಇಲ್ಲಿ ದುಡ್ಡು ಕೊಟ್ಟು ಬಂದು ಏನು ಮಾಡ್ತಾನೆ? ಈಗ ಹೇಳುವುದಕ್ಕೆ ಲಂಚ ಕೊಟ್ಟು ಬಂದ, ಟ್ರಾನ್ಸ್ಫರ್ ದುಡ್ಡು ಕೊಟ್ಟ, ಇಲ್ಲಿ ಲಂಚ ಸಿಗೋದಿಲ್ಲ, ಯಾಕೆ ಬರ್ತಾನೆ ಆಫೀಸರ್? ಸೊ ಇಲ್ಲಿ ರಿವರ್ಸ್ ವಿನಾಮನ ಏನು ಅಂತೇಳಿದರೆ, ಇಲ್ಲಿ ಬರೋ ಅಧಿಕಾರಿಗಳು ಲಂಚ ಸಿಗೋದಿಲ್ಲ, ಭ್ರಷ್ಟಾಚಾರ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಅವರಿಗೆ ಜನ ಬೆಂಬಲ ಸಿಗಬೇಕು. ಒಂದು ಲೈನ್ ಬರೆದೆ ನಾನು, ಯಾರಿಂತ ಹೋರಾಟ ಅಧಿಕಾರಿ ಕೆಲಸ ಮಾಡ್ತಾನ ಅವನಿಗೆ ಜನ ರಕ್ಷಣೆ ಕೊಡಬೇಕು. ರಕ್ಷಣೆ ಅಂದರೆ ಅವನ ಮೇಲೆ ಅಧಿಕಾರದ ಕಿರ್ಕೊಳ್ಳೋ ಇರಬಾರ್ದು, ಜನಪದದಿಂದ ಕಿರ್ಕೊಳ್ಳೋ ತೊಂದರೆ ಇರಬಾರ್ದು, ಜನರು ಕೂಡ ಕೆಲವು ತೊಂದರೆ ಕೊಡಬಾರ್ದು. ಒಳ್ಳೆಯ ಅಧಿಕಾರಿಯನ್ನು ಉಳಿಸಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ, ಅವನಿಗೆ ಪ್ರೋತ್ಸಾಹ ನೋಡಿದ ನಮ್ಮ ಕರ್ತವ್ಯ. ಇಲ್ಲಿ 2-3 ಮುಖಗಳನ್ನು ನಾನು ಮುಂದೆ ಇಟ್ಟಿದ್ದೇನೆ. ಈ ಎಲ್ಲ ಮುಖಗಳಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಇವತ್ತಿನ ಲೇಖನದ ಬಗ್ಗೆ ತುಂಬ ಜನರ ಅಭಿಪ್ರಾಯ ಬಂದಿದೆ. ಇಲ್ಲಿ ಎಲ್ಲಿ ಕೂಡ ಲೇಖನದಲ್ಲಿ ನಾನು ಭ್ರಷ್ಟಾಚಾರಿ ಅಂತ ಬರೀಲ್ಲ, ಒಳ್ಳೆ ಕೆಲಸ ಮಾಡುತ್ತಂತ ಬರೀಲ್ಲ. ನಾವಿತ್ತು ಬರೆದಿರೋ ಲೇಖನ ತಹಸೀಲ್ ಪಟ್ಟ ಹಾಕಿ ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಪ್ರೋತ್ಸಾಹ ಇದೆ, ನಿಮಗೆ ರಕ್ಷಣೆ ಕೊಡಬೇಕಂದ್ರೆ ನಮ್ಮ ಕರ್ತವ್ಯ. ಲಂಚ ಭ್ರಷ್ಟಾಚಾರ ಮಾಡ್ತೀರಾದರೆ ಅದನ್ನು ನಿವಾರಣೆ ಮಾಡೋದು, ನಿರ್ಮೂಲನೆ ನಮ್ಮ ಜವಾಬ್ದಾರಿ. ಇದು ಪ್ರಜಾಪ್ರಭುತ್ವ ನಮ್ಮ ಜವಾಬ್ದಾರಿ ಅಂತ ಮಾತ್ರ ಜನಗಳ ಮುಂದೆ ಇಟ್ಟು ಜನಗಳ ಮುಂದೆ ಇದನ್ನು ಬಿಟ್ಟಿದ್ದಾರೆ. ಲಂಚ ಭ್ರಷ್ಟಾಚಾರ ಕಡಿಮೆ ಆದರೆ, ಆಫೀಸರ್ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಕಾರಣ ನಮ್ಮ ಜನ, ನಮ್ಮ ಸುಳ್ಯದ ಜನ ಹೇಗಿದೆ ಅಂತ ತಗೊಳ್ತಾರೆ. ಅದರ ಮೇಲೆ ಸುಳ್ಯದಲ್ಲಿ ಲಂಚ ಭ್ರಷ್ಟಾಚಾರ ನಿಲ್ತದೆ, ಶಾಶ್ವತವಾಗಿ ನಿಲ್ಲಬಲ್ಲದು. ಮತ್ತು ಮೇಲೆ ಮೇಲೆ ಹೋಗ್ತಾ ಅಲ್ಲಿ ಕೂಡ ಲಂಚ ಭ್ರಷ್ಟಾಚಾರ ನಿಲ್ಲಬಲ್ಲದು ಅಂತ ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ರಾಜ್ಯ, ದೇಶ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿಕ್ಕೆ ಸುಳ್ಯದಿಂದ ಒಂದು ಹೆಜ್ಜೆ ಪ್ರಾರಂಭ ಆಗೋದಿದ್ದರೆ ಆಗಲಿ ಅಂತ ನಾವು ಒಂದು ಹೆಜ್ಜೆಯನ್ನು ಜನಗಳ ಮುಂದೆ ಇಟ್ಟಿದ್ದೇವೆ. ಕೊನೆಯದಾಗಿ ಸರ್, ಬಹುಶಃ ಈ ಒಂದು ತಾವು ಇವತ್ತು ಬರಹವನ್ನು ಬರೆದಿದ್ದೀರಿ, ಜನರು ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕು? ಜನಗಳು ಈಗ ಓಪನ್ ಆಗಿದೆ. ಜನಗಳು ನಾನು ಜನಗಳ ಬಗ್ಗೆ ಏನು ಮಾಡಿ ಅಂತ ಹೇಳ್ತಿಲ್ಲ. ನಾಡಿದ್ದು ನಿಮ್ಮ ಊರು, ನಿಮ್ಮ ಇಲಾಖೆ ನಿಮ್ಮದಾದರೆ ನೀವು ಏನು ಮಾಡ್ತೀರಿ ಅಷ್ಟೇ, ಯಾರ್ದಂತ ಯೋಚನೆ ಮಾಡಿ. ನಮ್ಮದೇ ಊರು, ನಮ್ಮ ಉದಾಹರಣೆಗೆ ನಮ್ಮ ತಾಲೂಕು ಆಫೀಸ್ ಇದೆ, ನಮ್ಮ ಶಾಲೆ ಇದೆ, ಆ ಶಾಲೆ ನಮ್ಮದು, ನಮ್ಮ ಮಕ್ಕಳದ್ದು, ನಮ್ಮ ಊರಿನ ಸಂಪತ್ತು, ಅದು ನಮ್ಮದಂತ ನಿಮ್ಮ ಮನಸ್ಸಿಗೆ ಬಂದಾಗ ಊರಿನವರು ಆ ಶಾಲೆನ ಹೇಗೆ ನೋಡಿಕೊಳ್ತಾರೆ. ತುಂಬ ಶಾಲೆಗಳು ಅಭಿವೃದ್ಧಿಯಾಗಿದೆ, ಹಳ್ಳಿಗಳು ನೋಡ್ತೇವೆ. ಶಾಲೆ ನಮ್ಮ ಶಾಲೆ ಅಂತ ತಗೊಂಡಾಗ ಊರಿನವ್ರು ದುಡ್ಡು ಹಾಕಿ ಮಾಸ್ಟರ್ಗಳನ್ನು ಮಾಡಿ ಮಕ್ಕಳಿಗೆ ಸೌಕರ್ಯ ಕೊಟ್ಟು ಖರ್ಚು ಮಾಡಿದ್ದಿದೆ. ನಮ್ಮಲ್ಲಿ ಒಳ್ಳೆಯ ಉದಾಹರಣೆಗಳಿವೆ. ಅದೇ ರೂಪವನ್ನು ಇಲಾಖೆ, ಪ್ರತಿಯೊಂದು ಇಲಾಖೆ ಅನ್ವಯ ಮಾಡಿದರೆ, ರೆವಿನ್ಯೂ ಇಲಾಖೆಯಲ್ಲಿ ಯಾವುದೇ ರೆವಿನ್ಯೂ ಇಲಾಖೆ ಅದು ಜನರದ್ದು, ಅಲ್ಲಿ ಭ್ರಷ್ಟಾಚಾರ ಆದರೆ ಜನರಿಗೆ ತೊಂದರೆ ಅಂತ ನಾವು ಅನ್ವಯ ಮಾಡಿದರೆ ಲಂಚ ಭ್ರಷ್ಟಾಚಾರ ರೆವಿನ್ಯೂ ಇಲಾಖೆ ಖಂಡಿತ ನಿಲ್ತದೆ. ಹಾಗೆಯೇ ಯಾವುದೇ ಲೋಕೋಪಯೋಗಿ ಇಲಾಖೆ ತಗೊಳ್ಳಿ, ರಸ್ತೆ ನಮ್ಮದು, ರಸ್ತೆ ನಮಗಿರುವಂಥದ್ದು, ನಮ್ಮ ಹಣ ನಮ್ಮ ಹೊಡೆದು ಅವನ ಅಧಿಕಾರಿ ಅಂತ ನನ್ನ ಮನಸ್ಸಿಗೆ ಬಂದರೆ ಖಂಡಿತ ನಿಲ್ತದೆ. ಅದು ಬೇರೆ ಯಾವ ಒತ್ತಡ ಬೇಡ. ಯಾಕೆಂದರೆ ನಮ್ಮದೇ ಆಟಾಗಿ ನಮ್ಮಂದ ನಿಲ್ಲಿಸಲಿಕ್ಕೆ ಶಕ್ತಿ ಇದೆ ನಮಗೆ. ಅದರೊಟ್ಟಿಗೆ ನಾವು ಈ ಎಲೆಕ್ಷನ್ ಬಂದಾಗ ಆಯ್ಕೆ ಮಾಡ್ತೇವೆ. ನಾಳೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದೆ, ಇದಕ್ಕೆ ಒಂದು ಮಾತಿನಲ್ಲಿ ಹೇಳಿ ಅದನ್ನು ಭರವಸೆ ಮುಂದಿರ್ತೇನೆ. ನಾಳೆ ಇದಕ್ಕೇನು, ನಾಳೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾಯಿದೆ. ನಮ್ಮ ಗ್ರಾಮ ಪಂಚಾಯತಿನ ಆಡಳಿತ ಮಾಡೋ ಜನಪ್ರತಿನಿಧಿಗಳು ಆಯ್ಕೆ ಮಾಡ್ತಾರೆ. ಅಲ್ಲಿ ಪಕ್ಷ ಇಲ್ಲ, ಚಿಹ್ನೆ ಇಲ್ಲ. ಈ ಜನಪ್ರತಿನಿಧಿಗಳು ನಮ್ಮ ಊರಿನ ಬಗ್ಗೆ ಆಡಳಿತ ನಡೆಸೋರು. ಹಾಗೆ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ, 2 ವರ್ಷ ಕಾಲದಾಗ MLA ಎಲೆಕ್ಷನ್, 3 ವರ್ಷ ಕಾಲದಾಗ MP ಎಲೆಕ್ಷನ್. ಈಗ ಆಲೋಚನೆ ಮಾಡಿ, ನಾಳೆ ಗ್ರಾಮ ಪಂಚಾಯತ್ ಎಲೆಕ್ಷನಲ್ಲೂ ಪ್ರತಿಗಳು ನಮ್ಮ ಊರು ಲಂಚ ಭ್ರಷ್ಟಾಚಾರಗಳಿಗೆ ಎಡೆ ಕೊಡೋದಿಲ್ಲ, ಇದು ನಮ್ಮ ಊರು ಅಂತ ಹೇಳಿದರೆ ಓಟಲ್ಲಿ ಗೆಲ್ತಾರೆ. ಅವ್ರಿಗೆ ಒಟ್ಟು ಜನ ಕೊಡ್ತಾರೆ. ನಾನು ಲಂಚ ಭ್ರಷ್ಟಾಚಾರ ಸಪೋರ್ಟ್ ಮಾಡ್ತೇನೆ, ಅವರಿಗೆ ತೊಂದರೆ ಕೊಡ್ತೇನೆ, ಕಳಪೆ ಮಾಡ್ತೇನೆ ಅಂತ ಹೇಳಿದರೆ ಅವನು ಓಟಲ್ಲಿ ಗೆಲ್ಲೋದಿಲ್ಲ. ಆಗ ಈ ಜವಾಬ್ದಾರಿ ಯಾರಿಗೆ? ಪತ್ರಿಕೆ ಮಾಧ್ಯಮವಾಗಿ ನಮಗೊಂದು ಜವಾಬ್ದಾರಿ ಇದೆ, ಜನರ ಮುಂದೆ ಇಡುವಂಥದ್ದು, ಜನರ ಕಣ್ಣಿಗೆ ಕಾಣಿಸುವಂಥದ್ದು ನಮ್ಮ ಜವಾಬ್ದಾರಿ. ಆಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಬರೀ ಇಲ್ಲಿಗೆ ಮಾತ್ರ ಒಳ್ಳೆ ಕೆಲಸ ಅಲ್ಲ, ತಹಸೀಲ್ದಾರ್ ಒಳ್ಳೆ ಕೆಲಸಕ್ಕೆ ಮಾತ್ರ ಸೀಮಿತ ಅಲ್ಲ ದುರ್ಗಕ್ಕೂ. ನಮ್ಮ ಒಳ್ಳೆ ಕೆಲಸ ನಾಳೆ ಜನಪ್ರತಿನಿಧಿಯಾಗಿ ಊರಿಗೆ ಬಂದು ಕೆಲಸ ಮಾಡಿದಾಗ ಅವನ ಒಳ್ಳೆ ಕೆಲಸಕ್ಕೂ ಗೌರವ ಸಿಗಬೇಕು, ಅವನಿಗೆ ಬೆಂಬಲ ಸಿಗಬೇಕು. ಅವನು ಲಂಚ ಭ್ರಷ್ಟಾಚಾರ ಮಾಡಿದರೆ ಅವನಿಗೆ ಬಹಿಷ್ಕಾರ ಆಗಬೇಕು, ಅವನಿಗೆ ಅದಕ್ಕೆ ಬಹಿಷ್ಕಾರ ಆಗಬೇಕು, ಅವನ ಅದರ ಮೂಲಕ ನಾವು ತೊಡಗಿಸಿಕೊಳ್ಬೇಕು. ಹಾಗೆ ಬೇಸಿಕ್ಕಾಗಿ ಇದು ಪ್ರಜಾಪ್ರಭುತ್ವದ ಮೂಲ ಆಶಯ. ಓಕೆ, ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಮೊನ್ನೆಯಷ್ಟೇ ಸ್ವಾತಂತ್ರ್ಯ ದಿನದಂದು ಶಾಸಕರು ಭ್ರಷ್ಟಾಚಾರ ಮುಕ್ತ ತಾಲೂಕಿಗೆ ಪಣ ತೊಡುವುದಾಗಿ ಅವರು ಏನು ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ಅದೇ ದಿನ ನಮ್ಮ
ಸುದ್ದಿ ಸ್ಟುಡಿಯೋಕ್ಕೆ ಆಗಮಿಸಿರುವಂಥ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು BJP ಮಂಡಲ ಸಮಿತಿ ಅಧ್ಯಕ್ಷರು ಕೂಡ ಇದೇ ಮಾತನ್ನು ಪುನರುಚ್ಚರಿಸಿದರು. ಆದರೆ ಅದೆಲ್ಲವೂ ಕೂಡ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಅದಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಈ ಅಭಿಯಾನ ಮುಂದುವರಿಯುತ್ತಾ ಇದೆ. ಮತ್ತಷ್ಟು ಈ ವಾರ ಅದರ ಕುರಿತು ಡಾಕ್ಟರು ಸ್ಪಷ್ಟಪಡಿಸಿದ್ದಾರೆ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಇದನ್ನು ಈ ಆಂದೋಲನ ಸುಳ್ಯದಲ್ಲಿ ಪ್ರಾರಂಭ ಆದರೆ ಇದನ್ನು ವಿಸ್ತಾರವಾಗಿ ಪುತ್ತೂರಿಗೆ ವಿಸ್ತರಿಸಿದ್ದೇವೆ, ಬೆಳ್ತಂಗಡಿ ವಿಸ್ತರಿಸಿದ್ದೇವೆ, ಮಂಗಳೂರಿಗೆ ವಿಸ್ತರಿಸಿದ್ದೇವೆ, ಬೆಂಗಳೂರು ಎಲ್ಲೆಲ್ಲ ಸುದ್ದಿ ಮೀಡಿಯಾ ಮಾಧ್ಯಮ ಸಿಗ್ತದೆ ಅಲ್ಲಿಗೆಲ್ಲ ವಿಸ್ತರಿಸಿ. ಯಾಕಂದರೆ ಎಲ್ಲ ಕಡೆಯಿಂದ ಇದು ಆದರೆ ಮಾತ್ರ ಯಶಸ್ವಿ ಆಗ್ತದೆ. ಹಾಗೆ ನಾವು ಸುಳ್ಯ ಜನ ಇವತ್ತು ಮೀಡಿಯಾ ಏನು ಹೇಳಬೇಕಂದ್ರೆ ಯಾರೆಲ್ಲ ಸ್ವೀಮ್ ಮಾಡಿ ಇದನ್ನು ನೋಡ್ತಾರ ಅದೆಲ್ಲರಿಗೂ ಮುಟ್ಟಬೇಕು. ಇದು ಎಲ್ಲ ಕಡೆ ಒಂದು ಜಾಗೃತಿಗೆ ಆಂದೋಲನಕ್ಕೆ ಪ್ರಾರಂಭವಾಗಿ ನಾಂದಿ ಆಡಬೇಕು. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಇದು ಈ ವಾರದ ಮಾತುಕತೆ. ಮುಂದಿನ ವಾರ ಮತ್ತೆ ಮಾತುಕತೆ ಮುಂದುವರಿಸೋಣ. ನಮಸ್ತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.